ಹೌದು ಸರ್. ನಾನು ಲಾಸ್ಟ್ ಯಾವುದೋ ಒಂದು ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ಪ್ರೊಡ್ಯೂಸರ್ ಹೇಳ್ತಾ ಇದ್ರು, ಒಂದಷ್ಟು ಜನ ಇದ್ದಾರೆ ಅವರು ಸಿನಿಮಾ ಮೇಲಾಗಿರಬಹುದು, ಹೀರೋಯಿನ್ ಮೇಲಾಗಿರಬಹುದು, ಆ ಒಂದು ಟೀಮೇ ಇದೆ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋದಕ್ಕೆ. ಅದರಿಂದ ಏನು ಹೊಡ್ತಾ ಬೀಳುತ್ತೆ ಅಂದರೆ ಸಿನಿಮಾ ನೋಡೋದಕ್ಕೆ ಜನ ಬರೋದಿಲ್ಲ, ಈ ಥರ ಎಲ್ಲ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದ್ರು. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅಧಿವೇಶನದಲ್ಲಿ ಒಂದು ಬಿಲ್ ಪಾಸ್ ಮಾಡ್ತಾ ಇದ್ದೀನಿ. ಅದು ಒಬ್ಬ ಶಾಸಕನಾಗಿ ಒಂದು ಪ್ರೈವೇಟ್ ಬಿಲ್ ಪಾಸ್ ಮಾಡ್ತಾ ಇದ್ದೀನಿ. ಏನಂತಂದರೆ ಈ ಫ್ಯಾನ್ ವಾರ್ ಇದೆಯಲ್ಲ, ಈ ಪ್ಯಾನ್ಸ್ ವಾರ್ ಇದೆಯಲ್ಲ, ಈ ಪ್ಯಾನ್ಸ್ ವಾರ್ ಏನಾಗಿದೆ ಅಂತಂದರೆ ಈ ಈ ಈ ಕುಚ್ಕಿ ಶೋಕಿಗಳಿಂದ ಪ್ರೊಡ್ಯೂಸರ್ ಬೀದಿಗೆ ಬರ್ತಾ ಇದ್ದಾರೆ. ಓಕೆ, ಮೂವಿ ಚೆನ್ನಾಗಿದ್ರೂ, ಮೂವಿ ಕಂಟೆಂಟ್ ಚೆನ್ನಾಗಿದ್ರೂ ಬೇರೆ ಸಮಾಧಾನ ಪರ್ಸನ್ಗೆ ಅವ್ರು ಏನು ಮಾಡ್ತಾರೆ, ಒಂದು ಪ್ಯಾನ್ಸ್ ವಾರ್ನ ಕ್ರಿಯೇಟ್ ಮಾಡಿ 1,000 ಜನ ಟಿಕೆಟ್ಸ್ ಮಾಡಿ 900 ಜನ ಬಂದು ಏನು ಮಾಡ್ತಾರೆ, ನೆಗೆಟಿವ್ ಆಗ್ತಾರೆ. ಆ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗುತ್ತೆ, ಬರೋ ಜನ ಕೂಡ ಬರ್ತಾ ಇಲ್ಲ. ಇದು ಎಲ್ಲಿಗೆ ಹೋಗುತ್ತೆ ಅಂತಂದರೆ ನಿಮ್ಮ ಶೋಕಿಗಳು ನಿಮ್ಗೆ ಇರ್ತದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲ ರಘು ಹೀರೋ ಇರ್ಬೋದು, ನಾನು ಹೀರೋ ಇರ್ಬೋದು, ನನ್ನ ಶೋಕಿ ನನಗೆ, ನಿನ್ನ ಶೋಕಿ ನಿನಗೆ. ಅಲ್ಟಿಮೇಟ್ ನೀವೆಲ್ಲ ಸೇರಿ ಕನ್ನಡ ಚಿತ್ರರಂಗನ ಮುಚ್ತಾ ಇದ್ದೀರಿ, ನಿಮ್ಮಿಂದನೇ ಮುಚ್ತಾ ಇದ್ದೀರಿ. ಫಸ್ಟ್ ಎಲ್ರಿಗೂ ನಾನು ಕೇಳ್ಕೊಳ್ಳೋದಾದ್ರೆ ಈ ಪ್ಯಾನ್ಸ್ ವಾರ್ನ ಫಸ್ಟ್ ನಿಲ್ಲಿಸಬೇಕು. ಹೌದು, ಈ ಪ್ಯಾನ್ಸ್ ವಾರ್ ನಿಲ್ಲಿಲ್ಲ ಅಂದರೆ ನೆಕ್ಸ್ಟ್ ಯಾರು ಪ್ರೊಡ್ಯೂಸರ್ ಮುಂದೆ ಬರಲ್ಲ, ಅದಲ್ವಾ? ಅದರಿಂದ ಏನಾಗುತ್ತೆ, ನಾವು ಎಲ್ಲೋ ಪಾಪ ಪ್ರೊಡ್ಯೂಸರ್ ಬಡ್ಡಿಗೆ ತಂದೋ ಇನ್ನೊಂದು ತಂದೋ ಮಾಡ್ತಾರೆ. ಈಗ ಈ ಪೂಜೆ ಮಾಡೋ ತನಕ ಪ್ರೊಡ್ಯೂಸರ್ ಮಾತ್ರ ಲೈನ್ಗೆ ಇರ್ತಾನೆ ಅಷ್ಟೇ. ಪ್ರೊಡ್ಯೂಸರ್ ಪೂಜೆ ಆದ ತಕ್ಷಣವೇ ಅದು ಯಾರು ಹೀರೋಗಳಾಗ್ಬಿಡ್ತಾರೆ, ಹೆಂಗಾಗ್ತಾರೆ ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ನಾನು ತುಂಬ ವೆಯ್ಟ್ ನೋಡ್ತಾ ಇದ್ದೀನಿ. ಈ ಪ್ಯಾನ್ಸ್ ವಾರ್ನ ಏನು ಮಾಡಿದ್ವಿ, ಇದು ಆಂಧ್ರದಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆ. ಆಕ್ಚುಲಿ ಒಬ್ಬ ಶಾಸಕನಾಗಿ ಒಬ್ಬ ಪ್ರೊಡ್ಯೂಸರ್ ಆಗಿ ನೆಕ್ಸ್ಟ್ ಅಧಿವೇಶನದಲ್ಲಿ ಪ್ರೈವೇಟ್ ಬಿಲ್ ಪಾಸ್ ಮಾಡ್ತಾ ಇದ್ದೀನಿ. ಅದು ಈ ರಿವ್ಯೂಸ್ನ ಕಿತ್ತಾಕ್ಬೇಕು. ಇವ್ ಯಾರು ಮೇಡಮ್ ಇವ್ರಿಗೆ ಕೊಡಕ್ಕೆ, ರಿವ್ಯೂಸ್ ಕೊಡಕ್ಕೆ ಆಯ್ತಲ್ವಾ? ಖಂಡಿತವಾಗ್ಲೂ ಅದನ್ನ ನನಗೆ ತುಂಬ ನೋವಾಗಿತ್ತು. ನಾನೊಬ್ಬನಿಂದ ಅಲ್ಲ, ಬೇರೆ ನಾನು ನೋಡಿದೀಗ ಸುಮಾರು ಜನ ಬೀದಿಗೆ ಬರ್ತಕ್ಕಂಥ ಪ್ರಶ್ನೆ ಕೂಡ ಇದೆ, ಆಯ್ತಲ್ವಾ? ಕಂಟೆಂಟ್ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ನಿಮ್ಮ ಕೈಲಾದರೆ ಹೆಲ್ಪ್ ಮಾಡಿ, ಡಿಮೋಟಿವೇಟ್ ಮಾಡಕ್ಕೆ ಹೋಗ್ಬೇಡಿ. ನಾನು ಇಷ್ಟೇ ಕೇಳೋದು, ನನ್ನ ದಮ್ಮಯ್ಯ ಅಂತ ಕೇಳ್ಕೊಂತೀನಿ, ನಿಮ್ಮ ಕೈಲಾದರೆ ಹೆಲ್ಪ್ ಮಾಡಿ. ಸೊ ಅದು ಬಿಟ್ಬಿಟ್ಟು ಆ ಕಾಮೆಂಟ್ಗಳು ಹಾಕೋದು, ನೆಗೆಟಿವ್ ಇಂಪ್ಯಾಕ್ಟ್ ಮಾಡೋದು. ಈಗ ಏನಾಗುತ್ತೆ ಮೇಡಮ್, ಇದು ರಿವ್ಯೂಸ್ ಕೇಳಿದಾಗ ಎಲ್ಲ ಆಲ್ಮೋಸ್ಟ್ ನೆಗೆಟಿವ್ ಬಂದ ಬರೋರು ಕೂಡ ವಾಪಸ್ ಹೋಗ್ತಾನೆ. ಕನ್ನಡ ಚಿತ್ರರಂಗ ಎಲ್ಲಿ ಬೆಳಿಬೇಕು? ಈ ಶೋಕಿ ಬಂದು ಶಂಕರ್ ನಾಗ್ ಹತ್ರ, ಸರ್ ಹತ್ರ ಮತ್ತು ವಿಷ್ಣುವರ್ಧನ್ ಸರ್ ಹತ್ರ, ರಾಜ್ಕುಮಾರ್ ಇರಲಿಲ್ಲ. ಅವರೆಲ್ಲ ಅನ್ನೋಡ್ತಾ ಇದ್ರು, ಅಂಬರೀಶ್ ಅವರೆಲ್ಲ ಇವರಿದ್ರೆ ನಮ್ಮ ನಕ್ಷತ್ರ ಇದ್ವಲ್ಲ, ಚೆನ್ನಾಗಿದ್ವು. ಇತ್ತೀಚೆಗೆ ಏನಾಗಿದೆ, ಬಹುಶಃ ನಾವ್ಯಾರು ಪೊಲಿಟಿಕಲ್ ಮಾಡ್ತಾ ಇಲ್ಲ, ಈ ಪ್ಯಾನ್ಸ್ ವಾರ್ ಪೊಲಿಟಿಕಲ್ ಜಾಸ್ತಿ ಆಗ್ಬಿಟ್ಟಿದೆ ಜನನೇ. ಎಸ್, ಎಕ್ಸಾಕ್ಟ್. ಹೌದು, ಅದು ತುಂಬ ಅದು ಪಾಪ ಏನಾಗುತ್ತೆ, ಪಾಪ ಪ್ರೊಡ್ಯೂಸರ್ ಎಲ್ಲೋ ಪಾಪ ಬಡ್ಡಿಗೆ ತಂದಿರ್ತಾನೆ, ಅವ್ನು ಹಾಕಿದ ಕಾಸು ಸಿಕ್ಕಿಲ್ಲ ಅಂತಂದ್ರೆ ಅವ್ನು ಮನೆ ಮಠ ಮಾರ್ಕೊಂಡಿದ್ದಾರೆ. ಎಷ್ಟೋ ಜನ ನಾನು ಫೈನಾನ್ಸ್ ಕೊಟ್ಟಿರ್ತಕ್ಕಂಥವ್ರು ಕೂಡ ಮನೆ ಮಠ ಮಾರ್ಕೊಂಡಿದ್ದಾರೆ ಮೂವೀಸಲ್ಲಿ. ಏನಕ್ಕೋಸ್ಕರ? ಅವನೊಬ್ಬನಿಗೆ ಕಷ್ಟ ಗೊತ್ತಿರ್ತದೆ, ಅದಲ್ವಾ? ಪ್ರೊಡ್ಯೂಸರ್ ಎಲ್ಲಿ ತರ್ತಾನೆ, ಆ ನಿರ್ಮಾಪಕ ಎಲ್ಲಿಂದ ತರ್ತಾನೆ, ಹೇಗೆ ತರ್ತಾನೆ, ಮನೆ ಆಡಿಟ್ ಇರ್ತಾನೆ, ಬಡ್ಡಿ ತೊಗೊಂಡಿರ್ತಾನೆ, ಫೈನಾನ್ಸ್ ತೊಗೊಂಡಿರ್ತಾನೆ, ಅದಲ್ವಾ? ನೀವು ಈಸಿಲಿ ಬಂದು ಜಡ್ಜ್ ಮಾಡಿದ್ರೆ ಅವನ ಗತಿ ಏನಾಗಬೇಕು ಅಂತ ನಾನು ಕೇಳ್ತೀನಿ. ಇಟ್ಸ್ ನಾಟ್ ಗುಡ್, ಅದು ಒಳ್ಳೇದಲ್ಲ. ಅದು ಕರ್ನಾಟಕದಲ್ಲಿ ಅದು ಒಳ್ಳೆ ಸಂಪ್ರದಾಯ ಅಲ್ಲ. ಹೌದು ಅದೇ ಹೇಳ್ತಿರ್ತಾರೆ ಪಾಪ, ಡೈರೆಕ್ಟ್ರು ಕಷ್ಟಪಟ್ಟು ಕತೆ ಕುತ್ಕೊಂಡು ಬರ್ದಿರ್ತಾರೆ, ಎಷ್ಟು ಜನ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿರ್ತಾರೆ, ಅದರಲ್ಲಿ ಒಬ್ಬರು ಪ್ರೊಡ್ಯೂಸರ್ ಓಕೆ ಮಾಡಿರ್ತಾರೆ, ಅಂದರೆ ಕತೆ ಕೇಳಿ ಓಕೆ ಮಾಡಿರ್ತಾರೆ, ಹೀರೋಯಿನ್ ಸೆಲೆಕ್ಟ್ ಆಗುತ್ತೆ, ಸಿನಿಮಾ ಶೂಟಿಂಗ್ ಎಲ್ಲ ಮುಗಿಯುತ್ತೆ. ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೂ ಕೂಡ ಒಂದಷ್ಟು ಜನ ಅವ್ರ ಸಿನಿಮಾ ನೋಡೋಕ್ಕೆ ಬರಲ್ಲ, ಕೆಲವರು ಸುಮ್ಮನೆ ಮನೇಲೇ ಕುತ್ಕೊಂಡು ಹಿಂದೆ ಮುಂದೆ ಏನು ನೋಡಿರಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ಅದು ಕಾಮನ್ ಸರ್, ಅದು ಎಲ್ಲ ಕಡೆ ಇದೆ, ಎಲ್ಲ ಸಿನಿಮಾಗಳಿಗೂ ಇದೆ, ಮತ್ತು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರಿಗೆ, ಶಾರ್ಟ್ ಮೂವಿ ಮಾಡೋರಿಗೆ, ಪ್ರತಿಯೊಬ್ಬರಿಗೂ ಇದು ಫ್ಯಾನ್ಸ್ ವಾರ್. ನಾನು ಹೇಳ್ತೀನಿ, ಅದು ಅವ್ರ ಹಕ್ಕು, ಮಾಡಲಿ, ಇಂಟೆನ್ಷನ್ ಮಾಡಕ್ಕೆ ಹೋಗ್ಬೇಡಿ. ಹೌದು, ಮಾಡಲಿ, ಅದಲ್ಲ ಇಂಟೆನ್ಷನಲ್ಲಿ ಬೇಕಂತ ಮಾಡಿದ್ರೆ ಇದೇನಂತಾರೆ, ಏನಾಗ್ಬೋದು? ಅದೇ ನೀವು ಹೇಳ್ದಂಗೆ ಎಲ್ಲ ಬೀದಿಗೆ ಬರ್ತಾರೆ, ಹೌದಲ್ವಾ? ಹೌದು. ಧ್ರುವ ಸರ್ಜಾ ಅವರು ನಮ್ಮವರೇ, ಹೌದು. ದರ್ಶನ ನಮ್ಮವರೇ, ಹೌದು. ಇಡೀ ಕನ್ನಡ ಇಂಡಸ್ಟ್ರಿ, ನಮ್ಮ ಸುದೀಪ್ ಅಣ್ಣ ನಮ್ಮವರೇ, ಅದಲ್ಲ ಎಲ್ಲರೂ ನಮ್ಮವರಿಯ. ಬಟ್ ನಾವು ಲೆಕ್ಕಿದ್ರೆ ಅಂದ್ರೆ ಐ ಮೀನ್ ಆ ಫ್ಯಾನ್ಸ್ ಯಾಕೆ ಹಂಗಾಡ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅದೇ ಹೇಳಲ್ವಾ, ಪೊಲಿಟಿಷಿಯನ್ಸ್ ಎಲ್ಲ ಅವ್ರವ್ರು ಚೆನ್ನಾಗಿರ್ತಾರೆ, ಸಂಜೆ ಎಲ್ಲ ಒಟ್ಟಿಗೆ ಹೋಗಿರ್ತಾರೆ. ಇಲ್ಲಿ ನಾವು ಬಿಜೆಪಿ, ನಾವು ಕಾಂಗ್ರೆಸ್ ಅಂತ ಹೊಡೆದ್ರೆ, ನಮಗೆ ನಮ್ಮ ಹೆಡ್ ಮಾಸ್ಟರ್ ಒಬ್ರು ಇದ್ದಾರೆ, ಇಟಿ ಖಾದರ್ ಅವರು. ನಾವೇನಾಯ್ತು ಪ್ರಶ್ನೆ ನೋಡಿದಾಗ, ಇಲ್ಲಿ ಹಿಂಗಂತೀರಿ, ಕ್ಯಾಂಟೀನ್ ಕುಡಿತಾ ಇರ್ತೀರಿ ಟೀ, ಅದಲ್ಲ ಅದೇ ನಾವೆಲ್ಲ ಆಚೆಗೆ ಬಂದ ಶಾಸಕರು ನಾವೆಲ್ಲನೂ ಅದು ಮಾಡ್ತೀವಿ, ಮಾಡ್ಕೊಂಡ್ವಿ. ನಾವು ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ 72 ಜನ ಶಾಸಕರು ಹೊಸಬ್ರಿದ್ವಿ. 72 ಜನ ಒಂದೇ, ನಾವೆಲ್ಲರೂ ಒಂದೇ. ನಾವು ಆ ಪಾರ್ಟಿ ಈ ಪಾರ್ಟಿ ಅಂತ ಏನಿಲ್ಲ ನಮಗೆ. ಹಂಗೆ ನೀವೆಲ್ಲ ಒಂದಾಗಿ
ನೀವೆಲ್ಲ ಕನ್ನಡ ಬೆಳೆಸಿ ಅದಲ್ವಾ. ಹೌದು, ಸೊ ನೀವು ನಮಗೆ ಬಿಟ್ಟೋಗಿರ್ತಕ್ಕಂಥ 4 ಜನ 5 ಜನ ಅಪ್ಪು ಸರ್ ಇರ್ಬೋದು, ಇವೆಲ್ಲ ಕಲಿಸಿಲ್ಲ. ಕರೆಕ್ಟ್ ಇವೆಲ್ಲ ಕಲಿಸಿಲ್ಲ. ಈ ಕೆಟ್ಟ ಸಂಪ್ರದಾಯನ ಇತ್ತೀಚೆಗೆ ಬಾರಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿಜ. ಅದು ಎಷ್ಟು ಕೆಟ್ಟದಾಗಿ ಹೋಗ್ತಿದೆ ಅಂತಂದ್ರೆ, ನಿಮ್ಮ ಹೊಡೆತಗಳು, ನಿಮ್ಮ ಕಾಮೆಂಟ್ಸು ಇವತ್ತು ಪ್ರೊಡ್ಯೂಸರ್ ಬೀದಿಗೆ ಬರ್ತಾ ಇದ್ದಾನೆ. ಎಷ್ಟು ಸೆಲೆಬ್ರಿಟೀಸ್ ಬೇರೆ ಆಗಿರೋದಕ್ಕೂ ಕಾರಣ ಈ ಫ್ಯಾನ್ಸೇ. ಅವ್ರು ಚೆನ್ನಾಗಿ ಇರ್ತಾರೆ, ಮಾಡಿ 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 ಓಕೆ ಸರ್. ಹಯಗ್ರೀವ ಮುಗೀತು ಡೈರೆಕ್ಷನ್ನು, ಆದ್ರೂ ನೀವು ಸಿಕ್ಕಾಬಟ್ಟೆ ಸೀರಿಯಸ್ಸು. ಮನೇಲೂ ಸೀರಿಯಸ್ಸಾ? ಓಕೆ, ಹಯಗ್ರೀವ ಮುಗೀತು. ನೆಕ್ಸ್ಟ್ ಯಾವ ಸಿನಿಮಾ? ಇಲ್ಲ ಮೇಡಮ್, ರಿಲೀಸ್ ಆಗ್ಲಿ ಫಸ್ಟ್ ಅಂತ ಸಾಫ್ಟ್ವೇರ್ ಇಂಜಿನಿಯರ್. ತಾವು ಸಾಫ್ಟ್ವೇರ್ ಇಂಜಿನಿಯರ್. ಅವನಲ್ಲಿ ಎಷ್ಟು ಜಿದ್ದಿತ್ತು ಅಂತಂದ್ರೆ, ಅವ್ನ ಕತೆ ಹೇಳಬೇಕಾದ್ರೆ ಅವನಲ್ಲಿ ಎಕ್ಸೈಟ್ಮೆಂಟ್ ಹೆಂಗೆ ಕಾಣ್ತಿತ್ತು ಅಂತಂದ್ರೆ, ಸೊ ವಿಲ್ ಟೇಕ್ ಒನ್ ಅವರ್ ನನ್ನ ಕತೆ ಹೇಳಿಸಿ ಕಂಟೆಂಟ್ ಕೊಟ್ಟು. ನಾನು ಹೇಳಿದೆ ಬರೀ ಕಂಟೆಂಟ್ ಮಾಡ್ಯಪ್ಪ, ಕತೆ ಹೇಳ್ತೀನಿ ನಾನು ಅಂತಂದೆ. ನಾನೇ ವಿಧಾನಸೌಧ ಕರ್ಸ್ಕೊಂಡು ಊಟ ಕೊಡಿಸಿ, ನೀನು ಶಾರ್ಟ್ ಮೂವಿ ನೋಡೋದಲ್ಲ, ಇದ್ರ ಬಗ್ಗೆ ನಾನು ಇನ್ನೊಂದು ಮೂವಿ ಮಾಡ್ಕೊಡ್ತೀನಿ ಅಂತ ಕೇಳಿದೆ. ಇದು ಆಕ್ಚುಲಿ ಈ ತರ ಮೂವೀಸು ಮಲಯಾಳಿ ಜಾಸ್ತಿ ಬರ್ತದೆ, ತುಂಬಾ ಮಲಯಾಳಿದು ಬರ್ತದೆ. ಸೊ ಕನ್ನಡದಲ್ಲಿ ಫಸ್ಟ್ ಟೈಮ್ ಈ ಕಂಟೆಂಟ್ನ ನಾವು ಕೊಡ್ತಾ ಇರೋದು. ಸೊ ಅದರಿಂದ ನನಗೆ ಮಾಡ್ಕೊಡಪ್ಪ, ನಾನೇ ಕರೆಸಿ ಫೋನ್ ಮಾಡಿ ಕರೆದು ಇದನ್ನ ಮಾಡಿಕೊಡು ಅಂತ ಕೇಳಿದೆ ನನಗೆ. ಓಕೆ, ಓವರ್ ಆಲ್ ಆಗಿ ಸಿನಿಮಾ 27th ರಿಲೀಸ್ ಆಗ್ತಾ ಇದೆ ಈ ಮಂತ್. ಆಡಿಯನ್ಸ್ನ ಕರೀರಿ ನಿಮ್ಮ ಸ್ಟೈಲಲ್ಲಿ. ಏನಿಲ್ಲ ಮೇಡಮ್, ಇದೇ ಫೆಬ್ರವರಿ 27ನೇ ತಾರೀಕು ಕರ್ನಾಟಕದ ರಾಜ್ಯಾದ್ಯಂತ ನಮ್ಮ ಹಯಗ್ರೀವ ಚಿತ್ರ ಬಿಡುಗಡೆ ಆಗ್ತಿದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ. ಸೊ ದಯಮಾಡಿ ಇದೇನು ಈ 4 ಚಿತ್ರಗಳಿಗೂ ಏನು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ತೋರಿಸ್ತಾ ಬಂದಿರೋ, ಹಯಗ್ರೀವ ಇದು ನನ್ನ 5ನೇ ಚಿತ್ರ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಹಯಗ್ರೀವ ಚಿತ್ರತಂಡದ ಮೇಲೆ ಇರಲಿ. ಹಾಗೆ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಪೈರಸಿನ ಬೆಂಬಲಿಸಬೇಡಿ ಅಂತ ಕೇಳ್ಕೊಂಡು. ಎಸ್, ಇದೇ ಫೆಬ್ರವರಿ 27 ನಮ್ಮ ಸಿನಿಮಾ ಹಯಗ್ರೀವ ಒಂದು ಹೊಸ ಕಾನ್ಸೆಪ್ಟಲ್ಲಿ ತುಂಬ ಧೈರ್ಯ ಮಾಡಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ನಮ್ಮ ಹೋಲ್ ಟೀಮ್. ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಜಾಸ್ತಿ ಪ್ರೀತಿ ಕೊಡಿ ಅಂತ ಕೇಳ್ತೀನಿ. ಓಕೆ ಸರ್. ಇದೇ ತಿಂಗಳು 27ನೇ ತಾರೀಕು ನಮ್ಮ ಮೂವಿ ನಿಮಗೋಸ್ಕರ ಬರ್ತಾ ಇದೆ. ದಯವಿಟ್ಟು ಕನ್ನಡವನ್ನು ಬೆಳೆಸಿ, ಪರಭಾಷೆಗಳನ್ನು ಪ್ರೀತಿ ಮಾಡೋಕ್ಕಿಂತ ಕನ್ನಡ ಭಾಷೆಗಳನ್ನು ಬೆಳೆಸಿ ಅಂತ ಆಸ್ ಅ ಪ್ರೊಡ್ಯೂಸರ್ ಆಗಿ ಒಬ್ಬ ಶಾಸಕರಾಗಿ ಕೇಳ್ಕೊಂಡು. ಓಕೆ, ಒಳ್ಳೇದಾಗಲಿ, ವೆರಿ ಆಲ್ ದ ಬೆಸ್ಟ್. ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ ಅಂತ ಹೇಳ್ತೀನಿ. ಅದೇ ರೀತಿ ಇದೇ ತಿಂಗಳು 27ನೇ ತಾರೀಕು ಹಯಗ್ರೀವ ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಮ ನಿಯರ್ ಎಲ್ಲೆಲ್ಲಿ ಥಿಯೇಟರ್ ಇದೆ ದಯವಿಟ್ಟು ಹೋಗಿ ಸಿನಿಮಾವನ್ನು ನೋಡಿ. ದಯವಿಟ್ಟು ಪೈರಸಿಯನ್ನ ಮಾಡಬೇಡಿ, ಸಾಕು. ಕನ್ನಡವನ್ನ ಬೆಳೆಸಿ ಉಳಿಸಿ ಅಂತ ನಾನು ಕೇಳಲ್ಲ. ಕನ್ನಡ ಸಿನಿಮಾವನ್ನ ಬಾಯಿ ಮುಚ್ಕೊಂಡು ಥಿಯೇಟರಿಗೆ ಹೋಗಿ ನೋಡಿ. ಇದು ರಿಕ್ವೆಸ್ಟ್ ಅಲ್ಲ, ಇದು ಆರ್ಡರ್ ಅಂತಾನೆ ಅನ್ಕೋಬಹುದು. ನನಗೆಲ್ಲ ಕನ್ನಡ ಸಿನಿಮಾಗಳು ಬಂದಾಗಲೂ ಹೇಳ್ತೀನಿ, ಕನ್ನಡ ಸಿನಿಮಾ ಬರ್ತಿಲ್ಲ, ಬೇರೆ ಭಾಷೆಗಳು ಡಬ್ ಆಗಿರುತ್ತೆ ಕನ್ನಡದಲ್ಲಿ, ಆ ಸಿನಿಮಾಗಳಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ನಮ್ಮ ಕನ್ನಡದವರು ಜಾಸ್ತಿ ನೋಡ್ತಿರೋದೇ ಅದು. ಯೂಟ್ಯೂಬಲ್ಲಿ ಯಾವ್ಯಾವ ಸಿನಿಮಾಗಳು ಕನ್ನಡದಲ್ಲಿ ಡಬ್ ಆಗಿರುತ್ತೆ ಅದೇ ಸಿನಿಮಾಗಳನ್ನ ಕುತ್ಕೊಂಡು ನೋಡ್ತೀರಾ. ನಮ್ಮ ಸಿನಿಮಾಗಳು ಎಷ್ಟೋ ಚೆನ್ನಾಗಿರುತ್ತೆ, ಸಸ್ಪೆನ್ಸು, ಥ್ರಿಲ್ಲರು ಎಲ್ಲನೂ ಇರುತ್ತೆ, ಬಟ್ ನೋಡಿರಲ್ಲ ಸಿನಿಮಾಗಳನ್ನ. ಆ ಸಿನಿಮಾನ ನೋಡಿದ್ದ ಅಂತ ಕೇಳಿದ್ರೆ ಯಾವ್ದದು ನಾನು ನೋಡೇ ಇಲ್ಲ ಅಂತ ಹೇಳ್ತಾರೆ. ಹೊಸಬ್ರು ಸಿನಿಮಾ ಅಥವಾ ಇನ್ನೂ ತುಂಬಾ ಫೇಮಸ್ ಆಗಿಲ್ಲ ಅಂಥವ್ರ ಸಿನಿಮಾಗಳನ್ನ ನಮ್ಮ ಜನ ನೋಡೋದೇ ಇಲ್ಲ. ಅದೇ ಬೇರೆ ಭಾಷೆಯಲ್ಲಿ ಅವ್ರು ಏನ್ ಬೇಕಾದ್ರೂ ಮಾಡಿರ್ಲಿ ಅದನ್ನ ನೋಡ್ತೀರಾ. ಅದನ್ನ ಫಸ್ಟ್ ಸ್ಟಾಪ್ ಮಾಡಿ, ಕನ್ನಡವನ್ನ ಬೆಳೆಸಿ ಉಳಿಸಿ ಅಂತ ನಾನು ಎಲ್ಲೂ ಕೇಳ್ಕೊಳ್ಳಲ್ಲ. ಕನ್ನಡ ಸಿನಿಮಾ ಬಂದಾಗ ಒಂದು 200 ರೂಪಾಯಿ ಎಲ್ಲೋ ಖರ್ಚು ಮಾಡ್ತೀವಿ, ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಪ್ರೊಡ್ಯೂಸರ್ಗೂ ಖುಷಿ ಆಗುತ್ತೆ, ಹೀರೋಯಿನ್ಗೂ ಖುಷಿ ಆಗುತ್ತೆ. ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು ಯಾವಾಗ ಅಂತಂದಾಗ ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಹೌಸ್ಫುಲ್ ಆಗಿ ಜನ ಫುಲ್ಲು ಕುತ್ಕೊಂಡು ನೋಡ್ತಾ ಇರ್ತಿರ್ತಾರಲ್ಲ, ಎಂಜಾಯ್ ಮಾಡ್ತಿರ್ತಾರಲ್ಲ, ಸೀಟ್ ತುದಿಗೆ ಬಂದು ಕುತ್ಕೊಂಡು ನೋಡ್ತಾರಲ್ಲ, ಅದನ್ನ ಅವ್ರು ನೋಡೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅಂತ ಹೇಳ್ತೀನಿ. ಓಕೆ, ವೆರಿ ಆಲ್ ದ ಬೆಸ್ಟ್. ಒಳ್ಳೇದಾಗಲಿ ನಿಮ್ಮ ಸಿನಿಮಾಗೆ. 27th ರಿಲೀಸ್ ಆಗ್ತದೆ. ವೆರಿ ಆಲ್ ದ ಬೆಸ್ಟ್. ನೀವು ಹೇಳ್ದಂಗೆ ಫ್ಯಾನ್ಸ್ ವಾರ್ ಮಾಡ್ದಲೆ, ಬೇಕು ಅಂತ ನೆಗೆಟಿವ್ನ ಸ್ಪ್ರೆಡ್ ಮಾಡ್ದಲೆ, ಕನ್ನಡ ಸಿನಿಮಾವನ್ನು ಬೆಳೆಸಿ ಉಳಿಸಿ ಅನ್ನೋದಕ್ಕಿಂತ ಕನ್ನಡ ಸಿನಿಮಾವನ್ನು ಬಂದು ಚಿತ್ರಮಂದಿರಗಳಲ್ಲಿ ನೋಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.